ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂಥೇಳಿ. ಫ್ರೆಂಡ್ಸ್, ಇವಾಗ ನಾನು ಸಾಯಂಕಾಲ 4:15 ಆಗಿದೆ. ಇವಾಗ ನಾನು ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಏನು ಅಡುಗೆ ಮಾಡಿಲ್ಲ. ಕೂಕು ನೆನ್ನೆ ಒಂದು ಸಾಂಬಾರು ಮಾಡಿದ್ಲು, ಅವಳ ಒಂದು ಓನ್ ಸ್ಟೈಲಲ್ಲಿ ಮಾಡಿದ್ಲು. ಅದನ್ನು ಕೂಡ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಹಾಕ್ತೀನಿ. ನೆನ್ನೆಲ್ಲ ಫುಲ್ಲು ನಾನು ಒಂದು ಸ್ವಲ್ಪ ಸಂಕಟದಲ್ಲಿದ್ದೆ. ಅದು ಏನು ಎತ್ತ ಏನು ಅಂತೇಳಿ. ಹಾಗೆ ಇನ್ನೊಂದು ಏನು ಅಂತಂದರೆ, ಯಾವ ಸಾಂಬಾರು ಮಾಡಿದ್ಲು, ಆ ಸಾಂಬಾರು ಯಾವುದು ಏನು ಅದು ಕೂಡ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ಬಟ್ ಆದರೆ ಇವಾಗ ಒಂದು ಪ್ಲ್ಯಾನಲ್ಲಿದೆ, ಏನು ಮಾಡಬೇಕು ಎತ್ತ ಅಂತ. ಬನ್ನಿ ಅವಳನ್ನ ಕೇಳೋಣ. ನನ್ನ ಒಂದು ಪ್ಲ್ಯಾನ್ ಬೇರೆ ಇದೆ, ಅವಳು ಏನು ಹೇಳ್ತಾಳೆ ಅಂತೇಳಿ. ಕುಕುಮಾರಿ ತೋರಿಸ್ಬಾರ್ದಂತೆ ಫ್ರೆಂಡ್ಸ್, ಅಲ್ಲಿವರೆಗೂ ಬ್ಯಾಕ್ ಕ್ಯಾಮ್ರಾದಲ್ಲಿ ನನ್ನನ್ನೇ ನೋಡಿ. ಫ್ರೆಂಡ್ಸ್, ಇದು ಅವತ್ತು ಲಿಫ್ಟಿಗೆ ತೊಗೊಂಬಂದಲ್ಲ, ಆ ಒಂದು ಲಿಫ್ಟಿಕ್ ಮನೆ ತೊಗೊಂಬಂದಲ್ಲ, ಲಿಫ್ಟಿಕ್ 4 ಕಲರಲ್ಲಿ, ಅದು ಒಂದು ಈ ಒಂದು ಕಲರ್ ಕೂಡ ಹೌದು. ಮುಂಚೆ ಇದ್ದಿದ್ದು ಒಂದು ಪರ್ಪಲ್ ಕಲರ್, ಅದು ತುಂಬಾ ಚೆನ್ನಾಗಿತ್ತು, ತುಂಬ ಇಷ್ಟ ಆಗ್ತಿತ್ತು ನಮಗೆ. ಇದಕ್ಕಿಂತ ಅದು ಚೆನ್ನಾಗಿತ್ತು, ಇನ್ನೊಂದು ಸ್ವಲ್ಪ ಡಾರ್ಕ್ ಇತ್ತು. ಇದು ಯಾಕೋ ಸ್ವಲ್ಪ ಲೈಟ್ ಆಗಿದೆ, ನಂಗೆ ಅಷ್ಟಾಗಿದೆ ಇಷ್ಟ ಆಗ್ತಾಯಿಲ್ಲ, ಶೆಕೆ ಬೇರೆ ಆಗ್ತಾಯಿದೆ. ಫ್ರೆಂಡ್ಸ್, ಇವಳೊಂದೆರಡು ಮಾತಾಡಿಸುವ. ಅಡುಗೆ ಏನು ಮಾಡೋದು ಬಿಡೋದು ಅಂತೇಳಿ ಸಾಯಂಕಾಲ ಆಯ್ತಲ್ವಾ. ಇಷ್ಟೊತ್ತು ನಾನು ಮಲ್ಕೊಂಡಿದ್ದೆ, ರೆಸ್ಟ್ ತೊಗೊಂಡೆ. ಅವಳಿನ್ನೂ ಆಶಾ, ಅಮ್ಮ ನೀನೇನು ಎದ್ದೇಳಬೇಡ, ರೆಸ್ಟ್ ತಗೋ, ಸುಮ್ಮನೆ ಏನು ಕೆಲಸ ಮಾಡಬೇಡ ಅಂತಲೇ ಹೇಳ್ತಾ ಇದ್ದಾಳೆ. ನಾನು ಸ್ವಲ್ಪ ಹುಷಾರಾದ ಸಾಕು, ನಾನು ಹಿಡಿಯೋರೇ ಇರೋದಿಲ್ಲ, ಆ ಥರ ಆಡ್ತಾ ಇರ್ತೀನಿ. ಆದರೆ ಹೇಳ್ತಾಳೆ ಆಶಾ, ನೀನು ಚೂರು ಹುಷಾರಾಗಿಬಿಟ್ರೆ ನೀನು ಹಿಡಿಯೋರೇ ಇರೋದಿಲ್ಲ, ಒಂದು ಸ್ವಲ್ಪ ಏನಾದರೂ ನೋವಾಗ್ಬಿಟ್ರೆ ಹಂಗೆ ಮಲ್ಕೊಂಡು ಒದ್ದಾಡ್ಬಿಡ್ತೀಯ, ಏನಮ್ಮ ನಿನ್ನ ಕತೆ ಹಿಂಗೆ ಅಂತ ಅವಳು ಹೇಳ್ತಾನೆ ಇದ್ಲು. ನೆನ್ನೆಯಿಂದನೂ ಯಾಕೋ ಸ್ವಲ್ಪ ಡೇಟ್ ಅಂದರೆ ಮಂತ್ಲಿ ಪ್ರಾಬ್ಲಮಿಂದ ತುಂಬಾ ಹೊಟ್ಟೆ ನೋವು ಜಾಸ್ತಿ ಆಗಿಬಿಟ್ಟಿತ್ತು. ವಿಪರೀತ, ಅದು ನನ್ನ ಲೈಫಲ್ಲೇ ಬಂದಿಲ್ಲ ಆ ಥರದೊಂದು ಪೇಯ್ನ್ ಕಾಣಿಸ್ಕೊಂಡ್ಬಿಡ್ತು ನನಗೆ. ಹಾಗಾಗಿ ತುಂಬಾ ಒದ್ದಾಡ್ಬಿಟ್ಟು ಹಾಸ್ಪಿಟ್ಲಿಗೆ ಇನ್ನೇನು ಹೋಗಬೇಕಿತ್ತು ಅನ್ನುವಾಗ ಸರಿಯಾದ. ಪಾಪ ಆಶಾ ತುಂಬಾ ಸಹಾಯ ಮಾಡಿದ್ಲು, ಸಖತ್ತು ಉಪ್ಪು ಹುರಿದು ಕೊಟ್ಲು, ಹೊಟ್ಟೆಗೆಲ್ಲ ಕಾವು ಕೊಟ್ಕೋಬೇಕಾಯ್ತು, ಬೆನ್ನಿಗೂ ಕಾಲಿಗೂ ಎಲ್ಲನೂ. ಆ ಥರ ಒಂದು ಪ್ರಾಬ್ಲಮಲ್ಲಿ ಒದ್ದಾಡ್ಬಿಟ್ಟೆ. ಎಷ್ಟು ಒಂದ್ಸಲ ಉಪ್ಪು ಹುರ್ಕೊಂಬಂದು ಒಂದು ಕಡೆ ಕಾವು ಕೊಟ್ವಿ ಅಂದರೆ ಬೆನ್ನು ನೋವು ಸ್ಟಾರ್ಟ್ ಆಗ್ಬಿಟ್ಟಾಯಿತು. ಬೆನ್ನು ನೋವಿಗೆ ಒಂದು ಸ್ವಲ್ಪ ಉಪ್ಪು ಹುರ್ಕೊಂಬಂದು ಕೊಟ್ಲು ಅಂದರೆ ಕಾಲು ನೋವು ಸ್ಟಾರ್ಟ್ ಆಗಿರ್ತಿತ್ತು. ಈ 3 ಒಳ್ಳೆ ರೌಂಡ್ ಸರ್ಕಲ್ ಥರ ನನಗೆ ಪೇಯ್ನ್ ಕೊಡ್ತು ನೆನ್ನೆಲ್ಲನೂ ಫುಲ್ಲು. ಮತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಮತ್ತು ಅದು ಹೆಂಗೋ ಸರಿ ಆಯಿತು. ಅದು ಕೂಡ ಹೆಂಗೆ ಸರಿ ಆಯಿತು ಅಂತಲೂ ಕೂಡ ಹೇಳ್ತೀನಿ. ಇವಳು ಏನು ಮಾಡಿದ್ಲು ಅಂದರೆ, ಸಾಯಂಕಾಲ ಮಲ್ಕೊಳ್ಳೋ ಒಂದು ಟೈಮಲ್ಲಿ ಮುಂಚೆನೇ ಫಸ್ಟು ಏನಾಗಿ ಕೊಟ್ಲು ಅಂತಂದರೆ, ಸೋಂಪು ಕಾಳು ಬಿಸಿನೀರು ಚೆನ್ನಾಗಿ ಕುದಿಸ್ಬಿಟ್ಟು ಕೊಟ್ಲು ನಮ್ಮ ಆಶಾ ನನಗೆ. ಅದನ್ನು ಕುಡಿಯೋ ಕಮ್ಮಿ ಆಗುತ್ತೆ ಅಂತೇಳಿ ನೋಡಿದೆ. ಅದನ್ನು ಕುಡಿದು ಸುಮಾರು ಇಷ್ಟೊತ್ತಾಗಿತ್ತು ಅನಿಸುತ್ತೆ, ಈ ಟೈಮಲ್ಲೇ, ನೆನ್ನೆ ಇಷ್ಟೊತ್ತಲ್ಲಿ. ಅದು ಕಮ್ಮಿ ಆಗಲಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿದ್ವಿ, ಹಾಗೆ ಕಮ್ಮಿ ಆಗುತ್ತೆ ಅಂತ ಬಿಸಿನೀರೆಲ್ಲ ಕುಡಿದು ಕಮ್ಮಿ ಆಗಲಿಲ್ಲ. ಹಾಸ್ಪಿಟ್ಲಿಗೆ ಇನ್ನೇನು ಹೋಗೋದು ಅಂತೇಳಿ ಹೋದರೆ ನಾವಿಬ್ಬರೇ ಒದ್ದಾಡಬೇಕಾಗುತ್ತಲ್ಲ ಅಂಥೇಳಿ. ಅದಾದ ನಂತರ ಸುಮಾರು 10 ಗಂಟೆ ಸುಮಾರಲ್ಲಿ ನನಗೆ ಇನ್ನೂ ಸ್ವಲ್ಪ ಪೇಯ್ನ್ ಜಾಸ್ತಿ ಅನ್ನಿಸ್ತು. ಅವಾಗ ಪೇಯ್ನು ತುಂಬಾ 10 ಗಂಟೆ ಸುಮಾರಲ್ಲಿ ತುಂಬಾ ಜಾಸ್ತಿ ಅನ್ನಿಸ್ತು ಪೇಯ್ನ್. ಅವಾಗೇನು ಮಾಡಿದ್ಲು, ಮೊಬೈಲಲ್ಲೇ ಚೆಕ್ ಮಾಡಿಬಿಟ್ಟು ಏನು ಮಾಡಿದ್ಲು, ಕಲ್ಲು ಸಕ್ಕರೆ ಇತ್ತು ಮನೇಲಿ, ಹೆಂಗೂ ಚೆಕ್ ಮಾಡಿದ್ಲು. ಮೊಬೈಲಲ್ಲಿ ಕಲ್ಲು ಸಕ್ಕರೆ ತುಪ್ಪನೂ ಕೂಡ ಮಿಕ್ಸ್ ಮಾಡಿ ಕೊಡಿ, ಕಲ್ಲು ಸಕ್ಕರೆ ಪುಡಿ ಮಾಡಿ ಚೆನ್ನಾಗೆ. ಅದಕ್ಕೆ ಕಲ್ಲು ಸಕ್ಕರೆಗೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿ, ಆಮೇಲೆ ಬಿಸಿ ನೀರು ಕೊಡಿ, ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಅವಳು ಅದನ್ನು ಮಾಡಿಕೊಟ್ಲು ಪಾಪ ಆಶಾ. ಕುಡ್ದಾದ್ಮೇಲೆ ಮತ್ತೆ ತಿರ್ಗಾ ಸ್ವಲ್ಪ ಬಿಟ್ಟು ಹಂಗೆ ಸ್ಟಾರ್ಟ್ ಆಯಿತು, ಮತ್ತೆ ತಿರ್ಗಾ ಒದ್ದಾಟ ಆಯಿತು ನನಗೆ. ಒಂದ್ಸಲ ಇವಳು ಸಣ್ಣಳಿದ್ದಾಗ ಕೈ ಹಿಂಗೆ ಹಿಡ್ದಂಗೆ ಎತ್ತು ಹೊರಗಡೆ ಬಿಟ್ಟಿದ್ದೆ ಇವಳನ್ನ. ಅವಾಗ ಒಂದು ಕೈ ಊತ ಬಂದುಬಿಟ್ಟಿತ್ತು. ಆ ಊತ ಹೋಗ್ಲಾಕ್ಸೋದಕ್ಕೆ ಒಂದು ದಿನ ಫುಲ್ ಏನು ಮಾಡಿದ್ರು, ಯಾವುದೇ ಒಂದು ಮೂವು ಕ್ರೀಮು, ವಿಕ್ಸು, ಬಿಸಿನೀರು ಏನೆಲ್ಲ ಮಾಡಿದ್ರು ಅದು ಊತ ಕಮ್ಮಿ ಆಗಿರಲಿಲ್ಲ, ಆ ನೋವು ಕಮ್ಮಿ ಆಗಿರಲಿಲ್ಲ ನನ್ನ ಮಗಳಿಗೇನೆ. ಅವಾಗ ಒಂದು ಟೈಮಲ್ಲಿ ಏನು ಮಾಡಿದ್ವಿ, ಯಾರೋ ಹೇಳಿದ್ರು ಅಂತೇಳ್ಬಿಟ್ಟು ನಿಂಬೆಹಣ್ಣು ಇರುತ್ತಲ್ವ, ನಿಂಬೆಹಣ್ಣು ತೊಗೊಂಬಿಟ್ಟು ಅದು ಒಂದು ರಸನೆಲ್ಲ ಸುಮ್ಮನೆ ಸ್ಪ್ರೆಡ್ ಮಾಡಿಬಿಟ್ಟಿದ್ವಿ, ಕೈ ಊತ ಬಂದಿತ್ತು ಅಂಥೇಳಿ. ನಂಗೆ ಯಾಕೋ ಮಲ್ಕೊಳ್ಳುವಾಗ 10:30, 11:30 ಆಗಿಬಿಟ್ಟಿದೆ. ತುಂಬಾ ಪೇಯ್ನ್ ಆಗ್ತಿದೆ, ನಂಗೆ ಒದ್ದಾಡ್ತಾ ಇದ್ದೀನಿ, ಆಗ್ತಾಯಿಲ್ಲ, ತಡ್ಕೊಳಕ್ಕಾಗ್ತಾಯಿಲ್ಲ ಅನ್ನೋ ಥರ. ಅವಾಗ ಏನು ಮಾಡಿದೆ, ಅದೊಂದು ಐಡಿಯಾ ಮಾಡುವ ಅಂತೇಳ್ಬಿಟ್ಟು ನಿಂಬೆಹಣ್ಣು ತೊಗೊಂಡು ಒಂದು ಅರ್ಧ ಮನೇಲಿ ಯಾವಾಗಲೂ ನಮ್ಮ ಮನೇಲಿ ಸ್ಟಾಕ್ ಇಟ್ಟಿರ್ತೀನಿ. ನಿಂಬೆಹಣ್ಣು, ಹಸಿ ಶುಂಠಿ, ಪುದೀನ, ಕೊತ್ತಂಬರಿ ಅಂತ ಇದ್ದೇ ಇರುತ್ತೆ. ಯಾವ ಒಂದು ಐಟಮ್ ಇಲ್ಲ ಅಂದ್ರೂ ಹಸಿರುಗಾಯಿ, ಈರುಳ್ಳಿ, ಬೇಸಿಕ್ ಏನಿದೆ ಅಲ್ವಾ ಅದೆಲ್ಲ ಇರುತ್ತೆ. ಹಂಗಾಗ್ಬಿಟ್ಟು ಹೋಗ್ಬಿಟ್ಟು ಒಂದು ಅರ್ಧ ನಿಂಬೆಹಣ್ಣು ತೊಗೊಂಬಿಟ್ಟು ಹೊಟ್ಟೆಗೆಲ್ಲ, ಬೆನ್ನಿಗೆಲ್ಲ, ಕಾಲಿಗೆಲ್ಲ ಹಚ್ಚಿದೆ. ಇಮ್ಮಿಡಿಯೇಟ್ಲಾಗಿ ಕಮ್ಮಿ ಆಯಿತು ಫ್ರೆಂಡ್ಸ್. ನಿಜವಾಗ್ಲೂ ಹೆಂಗೆ ಕಮ್ಮಿ ಆಯಿತು ಅಂದರೆ,
ನಾನು ಶನಿವಾರ ಸಾಯಂಕಾಲದಿಂದನೂ ನಾನು ನರಕ ಅನುಭವಿಸಿದ್ದೀನಿ. ಶನಿವಾರ ಮಧ್ಯಾಹ್ನ ಸಾಯಂಕಾಲದಿಂದನೂ ಭಾನುವಾರ ಫುಲ್ಲು ಹಿಂಗೆ ಆಗಿದ್ದೀನಿ, ಹಿಂಗೆ ಒದ್ದಾಡಿದ್ದೀನಿ. ಕಮ್ಮಿ ಆಗುತ್ತೆ ಯಾಕಂದರೆ ಇಂಥ ಪೇನ್ ಬಂದಿರಲಿಲ್ಲ. ಬರೋದು ಮಂತ್ಲಿ ಪ್ರಾಬ್ಲಮಲ್ಲಿ ಬರೋದು ಬಂದರೆ ಹಂಗೆ ತಟ್ಕಂತ ನಿಂತೋಗ್ತಾ ಇತ್ತು. ಈಗ ಕಮ್ಮಿ ಆಗುತ್ತೆ, ಆಗ ಕಮ್ಮಿ ಆಗುತ್ತೆ, ಈಗ ಕಮ್ಮಿ ಆಗುತ್ತೆ, ಆಗ ಕಮ್ಮಿ ಆಗುತ್ತೆ ಅಂತ ಬಿಸಿನೀರು ಕುಡಿಯೋದು ಅಥವಾ ನಿಂಬೆಹಣ್ಣು ಜ್ಯೂಸ್ ಕುಡಿಯೋದು ಅಥವಾ ಜೀರಿಗೆ ಸೋಂಪು ಬಿಸಿನೀರಲ್ಲಿ ಕುದಿಸಿ ಕುಡಿಯೋದು, ಇಲ್ಲ ಕಲ್ಸಕ್ಕರೆ ತುಪ್ಪ ಹಾಕಿ ಕುಡಿಯೋದು, ಈ ಥರನೇ ಮಾಡಿದೆ. ಆಗಲಿಲ್ಲ. ಆವಾಗ ನನಗೊಂದು ಐಡಿಯಾ ಬಂತು. ನನ್ನ ಮಗಳು ಹಿಂಗೆ ಚಿಕ್ಕವಳಿದ್ದಾಗ ಕೈಗೆ ಊತ ಬಂದುಬಿಟ್ಟು ಮುಣುಗ್ಬಿಟ್ಟು ಆವಾಗ ನಿಂಬೆಹಣ್ಣಿನ ರಸ ಹಿಂಗೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟಿದ್ನ. ಆವಾಗ ಒಂದು ನೋವು ಕಮ್ಮಿ ಆಗಿತ್ತು. ಹಿಂಗೆ ಹಿಡ್ಕೊಂಡು ಓಡಾಡೋಳು, ಫುಲ್ 2 ದಿನ ಹಿಂಗೆ ಓಡಾಡಿದಾಳೆ. ಅವಾಗ ನಿಂಬೆಹಣ್ಣಿಂದು ರಸ ಹಿಂಗೆ ಹಾಕಿದಾಗ ಅವಾಗ ಒಂಚೂರು ಹಿಂಗೆ ಕೈ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದು ನಂಗೆ ನೋವು, ಅದು ಒಂದು ನೆನಪು ಅಂತ. ಅವಾಗ ಏನು ಮಾಡಿದೆ, ನಾನು ಅದು ಒಂದು ಮಾಡಿ ನೋಡೋಣ ಅಂತೇಳಿ ಅವಾಗ ನಿಂಬೆಹಣ್ಣೆಲ್ಲ ಹೊಟ್ಟೆಗೆ ಬೆನ್ನಿಗೆ ಕಾಲಿಗೆಲ್ಲ ಹಚ್ಕೊಂಡ. ಆವಾಗ ಕಮ್ಮಿ ಆಯಿತು. ಅವಾಗ ಕಮ್ಮಿ ಆಯಿತು. ಅವಾಗ ಹೆಂಗೆ ನಿದ್ದೆ ಹೋದೆ. ಬೆಳಿಗ್ಗೆ ನಾನು 8 ಗಂಟೆವರೆಗೂ ಎದ್ದಿರಲಿಲ್ಲ ಅಂತ ನಿದ್ದೆ ಮಾಡಿದೆ. ಪಾಪ ಆಶಾನು ಕೂಡ ಅಮ್ಮ ಬಿಸಿನೀರು ಕಾಸ್ಕೊಳ್ಳ, ಅಮ್ಮ ನನಗೆ ಉಪ್ಪು ಹುರ್ಕೊಳ್ಳ ಅಂತೇಳಿ ಅವಳೇ ಅಡುಗೆ ಮಾಡಿದ್ಲು. ಅವಳು ಯಾವ ಅಡುಗೆ ಮಾಡಿದ್ಲು ಏನು ಅಂತಲೂ ಕೂಡ ಶೇರ್ ಮಾಡ್ಕೊತೀನಿ. ಅವಳೇ ಫಸ್ಟ್ ಟೈಮ್ ಮಾಡಿರೋಂಥದ್ದು. ಏನು ಎತ್ತ ಅಂತೇಳಿ ಅವಳೇ ಅಡುಗೆ ಮಾಡಿ ಕೊಟ್ಟಲು ಕೂಡ. ಪಾಪ ಕಷ್ಟಪಟ್ಟು ನಾನು ಸ್ವಲ್ಪ ಊಟ ಮಾಡಿದೆ. ಆದರೂ ಕೂಡ ಹಿಂದಿನ ಒಂದು ರೆಸಿಪಿ ಮಾಡಿ ಎತ್ತಿಟ್ಕೊಂಡಿದ್ದಂಥ ರೆಸಿಪಿನೂ ಕೂಡ ನಾನು ಅಪ್ಲೋಡು ಕೂಡ ಮಾಡಿದೆ. ಅವತ್ತಿನ ಒಂದು ಯಾವುದು ವೀಡಿಯೋ ಅಪ್ಲೋಡ್ ಮಾಡದೇ ಇರೋ ಥರ ಏನಿರಲಿಲ್ಲ, ಇತ್ತು. ಅದನ್ನೇ ಎಡಿಟ್ ಮಾಡಿ ಹಾಕಿದ್ದಂಥದ್ದು. ಇವಾಗ ಬಂದು ಇವಳನ್ನ ಕೇಳೋಣ, ಇವಾಗ ಹುಷಾರಾಗಿದ್ದೀನಲ್ವ, ಅದಕ್ಕೆ ಎದ್ಬಿಟ್ಟು ಅದೇ ಸ್ನಾನ ಮಾಡ್ಕೊಂಡು ನಾನು ಕೂಡ ಡ್ರೆಸ್ ಆಗಿ ಮೇಕಪ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ನ. ಏನವ ನೀನು ಇವತ್ತು ನೆನ್ನೆಲ್ಲ ಒದ್ದಾಡಿದ್ದೆ, ಅವತ್ತು ಇವತ್ತು ಹೆಂಗೆ ಆಗ್ಬಿಡುತ್ತೆ, ನಾಳೆಗೆ ಎದ್ದು ಏನು ಮಾಡು ಅಂತಂದ್ರೆ ಇಲ್ಲ ಹೇಳು, ಬೀಟ್ರೋಟ್ ಪಲ್ಯ ಮಾಡಲ, ಚಪಾತಿ ಮಾಡಲ ಅಂತ ಕೂತ್ಕೊಂಡ್ಬಿಟ್ಟಿದ್ದಿಲ್ಲ, ಗುಳಿ ಬಜ್ಜಿ ಮಾಡಲ ಅಂತೇಳಿ. ಅದಕ್ಕೆ ಅಂತ ಇಲ್ಲ, ನೀನು ಏನಮ್ಮ ನೀನು ಸ್ವಲ್ಪ ಹುಷಾರಾದರೆ ಸಾಕು, ಹೆಂಗೆ ಎದ್ದು ಓಡಾಡ್ತೀಯಲ್ಲ, ಸ್ವಲ್ಪ ರೆಸ್ಟ್ ಭಾಳ ಸುಸ್ತಾಗಿದೆಯಾ. ಯಾಕಂಗೆ ಹೇಳ್ತಾಳೆ ಅಂದರೆ ಫ್ರೆಂಡ್ಸ್ ಏನು ಗೊತ್ತಾ, ನನಗೆ ಸ್ವಲ್ಪ ನೋವಾದಂದರೆ ಫುಲ್ಲು ಹೈ ಇದ್ರಲ್ಲಿ ಹೋಗ್ಬಿಟ್ಟು ಸುಸ್ತು ಆಗದೇ ಇಲ್ಲ ಅನ್ನೋ ಥರ ನನಗೆ ಆಗ್ಬಿಡುತ್ತೆ. ಮತ್ತು ಸ್ವಲ್ಪ ಕ್ಯೂರ್ ಆಗಿಬಿಟ್ಟೆ ಅಂದರೆ ಅಷ್ಟೇ ಎನರ್ಜಿ ಬಂದುಬಿಡುತ್ತೆ, ಅಷ್ಟೇ ಆ್ಯಕ್ಟಿವ್ ಆಗಿದ್ಬಿಡ್ತೀನಿ. ಸ್ವಲ್ಪ ಅಂದರೆ ನಾನು ನಾಟಕ ಆಡ್ತಾ ಇರಲ್ಲ, ಬಟ್ ನನ್ನ ದೇಹದಲ್ಲಿ ಆ ಥರನೇ ನನಗೆ ಫೀಲ್ ಆಗ್ತಾ ಇರುತ್ತೆ. ಅಂದರೆ ಏನು ಅಂದರೆ ಫುಲ್ಲು ಸುಸ್ತು, ಹುಷಾರಿಲ್ಲ ಅಂದರೆ ಫುಲ್ಲು ಒದ್ದಾಡ್ತಾ ಇರ್ತೀನಿ, ನನಗೆ ಆಗೋದೇ ಇಲ್ಲ ಆ ಥರ. ಸ್ವಲ್ಪ ಹುಷಾರಾದೆ ಅಂದರೆ ಸಾಕು ನೋಡಿ. ಇವತ್ತು ಆದರೂ ಸ್ವಲ್ಪ ಆಯಾಸ ಇದೆ, ಬಟ್ ಆದರೆ ಇವತ್ತು ಸ್ನಾನ ಮಾಡೋಂಥದ್ದು ಏನಿತ್ತು, ಸ್ವಲ್ಪ ರೆಸ್ಟ್ ತೊಗೋಬೋದಾಗಿತ್ತು. ಅಥವಾ ಏರ್ ಸ್ಟೈಟ್ ಎಲ್ಲ ಮಾಡ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡದೆ ಇದ್ರೆ ಏನಿತ್ತು ಅಲ್ವಾ. ಆದರೂ ಕೂಡ ನಾನು ಇವತ್ತು ರೆಸ್ಟ್ ತೊಗೊಂಡು ಇರೋದು ಯಾವುದಾದ್ರೂ ಇದ್ದೇ ಇರುತ್ತೆ ನನ್ನ ಹತ್ರ. ವ್ಲಾಗಲ್ಲಿ ಎಕ್ಸ್ಟ್ರಾ ನಾನು ರೆಸಿಪೀಸ್ಗಳನ್ನ ಮಾಡಿ ಇಟ್ಟಿರ್ತೀನಿ, ಅದನ್ನೇ ಅಪ್ಲೋಡ್ ಮಾಡಿದ್ರೆ ಆಗಿತ್ತು. ಆದರೂ ಕೂಡ ನನಗೆ ಇಲ್ಲ ಇವತ್ತು ವೀಡಿಯೋ ಮಾಡುವ, ಏನಾದರೂ ಸ್ಪೆಷಲ್ ಮಾಡುವ, ಬೆಳಿಗ್ಗೆ ಪಾಪ ಆಶಾ ಮಾಡಿದ ಅಡುಗೆನೇ ಊಟ ಮಾಡಿದ್ದೀವಲ್ಲ, ಇವಾಗ ಏನಾದರೂ ಮಾಡೋಣ ಅಂತೇಳಿ ನಾನು ಎದ್ದು ರೆಡಿಯಾಗಿದ್ದೆ. ಅದಕ್ಕೆ ನಗ್ತಾ ಇದ್ಲು, ಪಕ್ಕ ಅಂತ ನಾನು ನೋಡೇ ನಗ್ತಾ ಇದ್ಲು. ನೀನೇನು ಅಲ್ಲ ಎದ್ಬಿಟ್ಟಿದ್ಯಾ, ಅಲ್ಲಿ ಡ್ರೆಸ್ ಮಾಡ್ಕೊಂಬಿಟ್ಟು ಬ್ಲಾಗ್ ಇಟ್ಕೊಂಡು ಹಾಯ್ ಫ್ರೆಂಡ್ಸ್ ಅಂತ ನಿಂತಿದ್ಯಾ ಅಂತೇಳಿ. ಅದಕ್ಕೆ ಅವಳು ನಗ್ತಾ ಇದ್ಲು ಫ್ರೆಂಡ್ಸ್. ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಆಶಾ ಅಡುಗೆ ಮಾಡಿದ್ದೆ ಬೆಳಿಗ್ಗೆ ಊಟ ಮಾಡಿರೋಂಥದ್ದು. ಇವಾಗ ಬಂದು ಇವಳ ಕೇಳುವ, ಏನು ಅಡುಗೆ ಮಾಡೋದು, ಏನು ಬಿಡೋದು ಅಂತೇಳಿ. ಹೇಳು ಕುಕ್ಕು, ಏನು ಅಡುಗೆ ಅಂತನಾ? ಏನು ಮಾಡಲಿ ಅಡುಗೆ ಹೇಳ್ಬೇಕು ಅಂದರೆ ಈಗ ಅಡುಗೆನೇ ಬೇಡ ಅಂತ. ಅಡುಗೆನೇ ಬೇಡ, ಮನೇಲಿ ಏನಿದೆ ಅದನ್ನೇ ಹಂಗೆ ಮ್ಯಾಚ್ ಮಾಡ್ಬಿಡೋಣ ಅಂತ ಹೇಳ್ತಾಳೆ ಫ್ರೆಂಡ್ಸ್. ಮೊನ್ನೇದು ಅನ್ಸುತ್ತೆ ದಾಲ್ ಐತೆ, ಇನ್ನೂ ಒಂದು ಲೋಟದಲ್ಲಿ ತುಂಬ ಐತೆ ದಾಲು. ಸುಮ್ಮನೆ ಅದು ಕೂಡ ವೇಸ್ಟ್ ಆಗುತ್ತೆ. ಅಂದರೆ ಈಗಿನ ಸುಸ್ತು, ಈಗಿನ ಹುಷಾರಾಗಿದೆ, ಸುಮ್ಮನೆ ಯಾಕೆ ಬ್ಯಾಕ್ ಟು ಬ್ಯಾಕ್ ಅಡುಗೆ ಮಾಡಿ ಇನ್ನೂ ನಿಂತು ಅಡುಗೆ ಮಾಡಿ ಇನ್ನೂ ಸುಸ್ತಾಗುತ್ತೆ. ಅದು ನಿಜಾನೇ. ಅದು ಬೀಟ್ರೋಟ್ ಪಲ್ಯ ಚಪಾತಿ ಸುಮ್ಮನೆ ಆಗೋದಿಲ್ಲ, ಅದೆಲ್ಲ ಇವಳು ಹೆಲ್ಪ್ ಮಾಡಬೇಕಾಗುತ್ತೆ. ಇವಾಗ ಏನು ನಿಮಿಷಕ್ಕೂ ನನಗೆ ಸಾಕಾಗ್ತಾನೆ ಇಲ್ಲ, ನನಗೂ ಗೊತ್ತಾಗ್ತಾ ಇದೆ. ಅವಳಿಗೆ ಬ್ಯಾಕ್ ಟು ಬ್ಯಾಕ್ ಹೇಳ್ತಾ ಇದ್ದೀನಿ, ಉಪ್ಪು ಕೊಡು ಅಂತೇಳಿ ಅಂತ. ಅವಳು ಬೇಜಾರಿಲ್ದಂಗೆ ಮಾಡ್ತಾ ಇದ್ದಾಳೆ. ನಾನು ಹೇಳಿದ್ದೆ ಅಲ್ಲ, ಒಂದೇ ಸಮನೆ ಶಣ ಕುಂಡ್ರಿಸ್ತಾ ಇಲ್ಲ ನಾನು. ಒಂದ್ಸಲ ಉಪ್ಪು ಕೊಟ್ಲ, 1-2 ಸಲ ಕಾವು ತಗೊಂಡು ಅದು ಹಾರೋಗ್ತಾ ಇದೆ. ಇನ್ನೊಂದು ಬೆನ್ನಿಗೆ ಉಪ್ಪು ಕೊಡು ಅಂತೀನಿ. ಆ ಬೆನ್ನು ಕಾವು 1-2 ಸಲ ನನಗೆ ಕಾವು ತಗೊಂಡ ತಕ್ಷಣ ಸ್ವಲ್ಪ ಅರಳ ಅನಿಸುತ್ತೆ, ಮತ್ತು ಕಾಲು ತಗ ಸ್ಟಾರ್ಟ್ ಆಗ್ತಾ ಇದೆ. ತೊಡೆತಾಗೆಲ್ಲ ಕಾಲು ಪೇಯ್ನ್ ಸ್ಟಾರ್ಟ್ ಆಗ್ತಾ ಇದೆ. ಡೇಟ್ ಆಗ್ಬೇಕಾದ್ರೆ ಎಂಥ ಪೇಯ್ನ್ ಬರುತ್ತೆ ನೋಡಿ, ಅದೇ ಥರ ಒಳ್ಳೆ ಹೆರಿಗೆ ನೋವು ಅಂತ ಹೇಳಿ, ಹೆರಿಗೆ ನೋವು ಥರನೇ ನಾನು ಅನುಭವಿಸ್ಬಿಟ್ಟೆ. ಒದ್ದಾಬಿಟ್ಟು 2 ಮಕ್ಕಳನ್ನ ಎತ್ತಿದ್ದೀನಿ. 2 ಮಕ್ಕಳು ಎತ್ತಿದಾಗ್ಲೂ ನನಗೆ ಅಂಥ ಪೇಯ್ನ್ ಬಂದಿರಲಿಲ್ಲ, ಅಷ್ಟು ನೋವು ಅನುಭವಿಸ್ಬಿಟ್ಟೆ ನಾನು. ಅಂಥ ಪೇನ್ ಯಪ್ಪ, ಎಂಥದಂದ್ರೆ ನನಗೆ ಅಸಾಧ್ಯ. ನನಗೆ ಏನಾಗಿದೆ ಅಂತಲೇ ಗೊತ್ತಾಗಲಿಲ್ಲ. ಇನ್ನೇನು ಹಾಸ್ಪಿಟ್ಲಿಗೆ ಹೋಗಬೇಕು ಅನ್ನೋ ಅಷ್ಟೊತ್ತಿಗೆ, ಇವತ್ತು ರಾತ್ರಿ ಕಳೆದ್ಬಿಟ್ಟು ಹೋಗ್ಬೇಕಾಗುತ್ತೇನೋ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ನಿಂಬೆಹಣ್ಣು ಅಂಥದ್ದು ಒಂದು ಮಾಯ ಜಾದು ಥರ ನನಗೆ ಅದ್ರ ಒಂದು ಏನಿದೆಲ್ಲ ನಿಂಬೆಹಣ್ಣಿನ ಒಂದು ಪವರ್ ಹಂಗಿದೆ ಅನಿಸುತ್ತೆ. ನಿಜವಾಗ್ಲೂ ನಿಂಬೆಹಣ್ಣಿದ ತುಂಬಾ ಪವರ್. ನಾವು ಅಪ್ಪಾಜಿ ಇದ್ದಾಗ ಹೇಳೋರು, ನಿಂಬೆಹಣ್ಣು ಏನೇ ಬೆನ್ನೋವು ಬರಲಿ, ಕತ್ನೋವು ಬಂತು, ನಂಗೆ ತಲೆನೋವು ಬಂತು, ಅಥವಾ ನಂಗೆ ಕೈಕಾಲು ಸುಸ್ತು ಅಂದರೆ ನಿಂಬೆಹಣ್ಣು ಜ್ಯೂಸ್ ಮಾಡು. ಕೈಕಾಲ ಎಲ್ಲ ನಿಂಬೆಹಣ್ಣು ಹಿಂದಿರ್ತೀಯಲ್ವ ಜ್ಯೂಸಿಗೆ, ಅದು ತೊಗೊಂಡೆಲ್ಲ ಅಪ್ಲೈ ಮಾಡು. ಕೈ ಕಾಲಿಗೆ ಕತ್ತೆಲ್ಲ ನೋವುತ್ತೆ ಅಂತ ಹೇಳ್ತೀಯಲ್ವ, ಅವಾಗೆಲ್ಲ ಅಪ್ಲೈ ಮಾಡುವಾಗ ಸರಿಯಾಗುತ್ತೆ ಅಂತೇಳಿ. ಯಾವಾಗ ನೋಡ್ರೆ ನಿಂಬೆಹಣ್ಣು ಅಂತ ಹೇಳ್ತೀಯ, ನಿಂಗೆ ನಿಂಬೆಹಣ್ಣು ಬಿಟ್ಟರೆ ಏನು ಗೊತ್ತಿಲ್ಲ. ಹೋಗಿ ನಿಂಬೆಹಣ್ಣು ಮರಾಕೆ ಹೋಗಿ ನಿಂಬೆಹಣ್ಣು ಅಂಗಡಿ ಇಟ್ಕೊಂಡು ಇದರೆಲ್ಲ ನಾನು ಅಪ್ಪಾಜಿಗೆ ಬೇಜಾರು ಮಾಡ್ಕೊತ ಇದ್ದೇನೆ. ಅಪ್ಪಾಜಿ ಹೇಳಿದ ತಕ್ಷಣ ಸಿಟ್ಟು ಬರ್ತಾಯಿತ್ತು ನನಗೆ. ನಿಂಬೆಹಣ್ಣು ಅಂತೀಯ ಅಂತ ಹೇಳಿ ನಾನು ಬೇಜಾರು ಮಾಡಿಸ್ತಾ ಇದ್ದೆ. ಬಟ್ ಆದರೆ ಇವತ್ತು
ನಾನೇ ಹೇಳ್ತಾ ಇದ್ದೀನಿ, ಮನ್ಸಾರ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಒಂದು ಎಂಥ ಸುಸ್ತು ಹೊಡೆಯುತ್ತೆ ಅಂದರೆ, ಎಷ್ಟು ಎನರ್ಜಿ ಹೆಂಗೆ ಲೋ ಇದ್ರೂ ಕೂಡ ಎನರ್ಜಿ ಫಟಾಫಟ್ ಅಂತ ಎನರ್ಜಿ ಬರುತ್ತೆ. ಎಂಥ ಪೇಯ್ನ್ ಗೊತ್ತಾ, ನೆನೆ ಎಷ್ಟು ಹೋಮ್ ರೆಮಿಡಿ ಮಾಡಿದ್ರೆ ನರಕ ಅನುಭವಿಸಿದ್ದೀನಿ. ರಾತ್ರಿ 11:30 12 ಗಂಟೆಗೆ ಹೋಗಿ ನಿಂಬೆಹಣ್ಣು ತಗೊಂಡು ಹಚ್ಕೊಂಡಾಗ ನಂಗೆ ನಿಮ್ಮದೇ ನಿದ್ದೆ ಮಾಡಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ನಮಗೆ ದೊಡ್ಡವರು ಮನೆಗೆ ಹೇಳ್ತಾರೆ, ಹೊಲಕ್ಕೊಂದು ಮರ ಇರಬೇಕಂತೆ, ಅಲ್ಲೆಲ್ಲ ಸುತ್ತಾಡಿ ಬಂದು ರೆಸ್ಟ್ ತಗೊಳಕ್ಕೆ ಮರ ಇರಬೇಕಂತೆ, ಮನೆಗೊಬ್ಬರು ಹಿರಿಯರು ಇರಬೇಕಂತೆ. ಅವರು ಹೇಳೋ ಮಾತು ಯಾವತ್ತೂ ಸುಳ್ಳಾಗಲ್ಲ. ಯಾರು ದೊಡ್ಡವರು ಇರ್ತಾರಲ್ವ, ಅವ್ರು ಯಾರು ಕೆಡ್ಕಾಗ್ಲಿ ಅಂತ ಯಾವತ್ತೂ ಹೇಳಲ್ಲ. ಇವಾಗ ನಾನು ಅಪ್ಪಾಜಿ ಇದ್ದಾಗ ಆ ಹೋಮ್ ರೆಮಿಡಿಗಳೆಲ್ಲ ಮಾಡಿ ಅಪ್ಪ ಮುನ್ನಪ್ಪ ಹೋದಪ್ಪ ಅಂದ್ರೆ ಅಪ್ಪಾಜಿಗೆ ಎಷ್ಟೋ ಖುಷಿ ಆಗ್ತಿತ್ತು. ಬಟ್ ಆದರೆ ಈಗ ಅಪ್ಪಾಜಿ ಡೆತ್ತಾಗಿ 1 ವರ್ಷ ಆಗಿ ಇಲ್ಲಿಗೆ 2 ದಿನ 3 ದಿನ ಆಗ್ತಾ ಬಂತು. ಇವಾಗ ನಾನು ಅದನ್ನು ನಾನೇ ಭಯಾರ ಹೊಗಳ್ತಾ ಇದ್ದೀನಿ. ಇದ್ದಾಗ ನಾವು ಎಷ್ಟು ಕೀಳಾಗಿ ಕಾಣ್ತೀವಿ, ಅವ್ರು ಹೋದಾಗ ನಾವು ಹೊಗಳ್ಕೊಂಡ್ರೆ ಏನು ಸಿಗುತ್ತೆ ಅಲ್ವಾ. ಹಂಗೆ ಇವಾಗ ನಾನು ಸುಳ್ಳು ಹೇಳ್ತಾನೆ, ನಾನು ನಮ್ಮ ಅಪ್ಪಾಜಿನ ಹೊಗಳ್ಬೇಕು ಅದು ಏನು ಸಿಗುತ್ತೆ. ಈಗ ನಾವು ಅಪ್ಪಾಜಿ ಇದ್ದಾಗ ನಾನು ಹೊಗಳಿದ್ರೆ ಆದರೆ ಇರೋದನ್ನ ಹೇಳ್ತಾ ಇದ್ದೀನಿ. ಹೌದು, ಇದ್ದಾಗ ನಾನು ಅದನ್ನು ಅಷ್ಟು ಸರಿ ಹೇಳಿದ್ರು ಕೇಳ್ತಾ ಇರಲಿಲ್ಲ. ಇವತ್ತು ನಾನೇ ಹೇಳ್ತೀನಿ ಕೂತ್ಕೊಂಡು. ಇದ್ದಾಗ ಅದೇ ಮಾತು ಹೇಳಿದರೆ ನಾವು ಅಪ್ಪಾಜಿ ಎಷ್ಟು ಖುಷಿ ಆಗ್ತಾ ಇತ್ತು. ಹೌದಮ್ಮ, ನನ್ನ ಮಗಳು ನನ್ನ ಮಾತು ಕೇಳ್ತಾಳೆ. ನಾವು ತಂದೆ ತಾಯಿಗೆ ಮಕ್ಕಳು ಹೇಳಿದ ಮಾತು ಕೇಳ್ತಾರೆ ಅಂದರೆ ಅದಕ್ಕೇನೋ ದೊಡ್ಡ ವರದಾನ ಏನೂ ಇಲ್ಲ ಏನೋ. ಯಾಕಂದರೆ ಕೆಲವು ಮಕ್ಕಳು ಮಾತು ಕೇಳಲ್ಲ. ನಾನೇ ಒಂದ್ಸಲ ಅಪ್ಪಾಜಿಗೆ ರೇಗಾಡ್ತಿರ್ತೀನಲ್ವ, ಕೆಲವು ಇರ್ತಾರೆ ಮಕ್ಕಳು ಅಪ್ಪ ಅಮ್ಮ ಮಾತು ಕೇಳ್ದಿರೋರು, ಹಠ ಮಾಡೋಂಥವ್ರು ಇರ್ತಾರೆ. ಆ ಥರ ಮಕ್ಕಳು ತಂದೆ ತಾಯಿ ಮಾತು ಕೇಳಿದಾಗ ಅವ್ರು ಎಷ್ಟು ಖುಷಿ ಪಡ್ತಾರಲ್ವ. ಹಾಗೆ ನಾನು ಖುಷಿ ಪಟ್ಟಿರೋದು. ನಾನು ಆ ಖುಷಿ ಕೆಲವೊಂದು ವಿಷಯದಲ್ಲಿ ಸ್ವಲ್ಪ ಬೇಜಾರಾಗಿರ್ತಿದ್ದೆ. ಇವಾಗ ನನಗೆ ಅನಿಸ್ತದೆ ನಿಜ ಆ ಒಂದು ನಿಂಬೆಣ್ಣೆ ನಂಗೆ ನಿದ್ದೆ ಕೊಟ್ಟು ಇವತ್ತಿಗೂ ಕೂಡ ರಾತ್ರಿ ಬಿಟ್ಟಿದ್ದು ನೋವು ನನಗೆ ಈಗಲೂ ಕೂಡ ಅಟ್ಯಾಕ್ ಆಗಲಿಲ್ಲ. ಸುಮಾರು ಬೆಳಿಗ್ಗೆ ಸಾಯಂಕಾಲ ಆಗ್ತಾ ಬಂತು, 4 4:15 ಆಗ್ತಾ 5 ಗಂಟೆ ಹತ್ತತ್ರ ಆಗ್ತಾ ಬಂತು. ಈಗಲೂ ಕೂಡ ನಂಗೆ ನೋವು ಅನ್ನೋದೇ ಎಲ್ಲೂ ಇಲ್ಲ. ನಾನು ಸ್ವಲ್ಪ ಸುಸ್ತು, ಯಾಕಂದರೆ ಸ್ವಲ್ಪ ನೊಂದೇ ದೇಹ ಎಲ್ಲ ಒಂದು ನೊಂದುದಂಗೆ ಆಗ್ಬಿಡ್ತು, ಒಂಥರ ಅಯ್ಯೋ ಅಂದ್ಬಿಟ್ನಲ್ವ. ಸ್ವಲ್ಪ ಸುಸ್ತು ಅನ್ನೋದಿದೆ ಬಿಟ್ಟರೆ ಪೇಯ್ನ್ ಅನ್ನೋದೆಲ್ಲೂ ಇಲ್ಲ. ಕಾಲು ಕೈಗೆಲ್ಲ ಅಪ್ಲೈ ಮಾಡಿದಂಥದ್ದು. ಅದಕ್ಕೆ ನಾನೇನು ಹೇಳ್ತೀನಿ, ಒಂದು ತಂದೆ ತಾಯಿ ವಿಷಯ ಬಂದಾಗ ನಾನು ಸಫರ್ ಆಗಿದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಅದಕ್ಕೊಂದು ಹಿತವಚನವಾಗಿ ಅಥವಾ ಒಂದು ಸಿಹಿ ನುಡಿಯಾಗಿ ಒಂದು ಮಾತು ಹೇಳ್ತೀನಿ. ನುಡಿ ಮುತ್ತು ಥರ ಅಂದರೆ ತಂದೆ ತಾಯಿ ಯಾರೆಲ್ಲ ಇದೀರಲ್ವ, ತಂದೆ ತಾಯಿ ಜೊತೆ ಯಾರೆಲ್ಲ ಇದ್ದೀರಲ್ವ, ಅವ್ರು ಖಂಡಿತ ಅವರು ಕಣ್ಣಿಗೆ ಕಾಣೋ ದೇವರು ಅಂತಲೇ ಭಾವಿಸಿ ಅವ್ರು ಬಿಟ್ಟರೆ ಮತ್ತೆ ಇನ್ಯಾರು ನಿಮಗೆ ತಂದೆ ತಾಯಿ ಸ್ಥಾನ ಯಾರು ಕೊಡೋದಿಲ್ಲ. ಕೊಡ್ತಾರೆ, ಅಣ್ಣ ತಮ್ಮ ಅಕ್ಕ ತಂಗಿರು ಇರ್ತಾರೆ, ಅವ್ರು ಇರ್ತಾರೆ. ಬಟ್ ಹಂಗೆ ಅವ್ರು ನಾನಾದರೂ ಬಿಟ್ಟರೆ ನಿಜವಾಗ್ಲೂ ಅದರಲ್ಲೂ ಒಳ್ಳೆಯವ್ರು ಇರಬೇಕು ಆಯಿತಾ. ಅದರಲ್ಲೂ ಒಟ್ಟು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಈ ಒಂದು ಸಂಬಂಧ ಏನಿದೆ ಇಷ್ಟು ಬಿಟ್ಟರೆ ಬೇರೆ ಅನಾದರ ಸಂಬಂಧ ಬಂದು ಸಂಬಂಧಿಕರುಗಳು ಅದು ಹೆಲ್ಪ್ ಆಗುತ್ತೆ. ಅಥವಾ ಯಾರು ಅಷ್ಟೊಂದು ಇದಿಲ್ಲ. ತಂದೆ ತಾಯಿ ಬಿಟ್ಟು ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಒಟ್ಟು ಒಂದು ಕುಟುಂಬದಲ್ಲಿ ಏನು ರಕ್ತ ಸಂಬಂಧಿ ಅಂತ ಏನಿದಾರಲ್ಲ ಅವ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅವರು ಕೊಟ್ಟಷ್ಟು ಪ್ರಾಮುಖ್ಯತೆ ಅವ್ರು ಕಣ್ಣಿಗೆ ಕಾಣೋ ಭಗವಂತನೇ ಅಂತ ಅನ್ಕೋಬೇಕು ಅವ್ರನ್ನೆಲ್ಲರೂ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ನಾವು ಅಪ್ಪಾಜಿ ಇಲ್ದಂಗೆ ಆದಾಗಿಂದ ನನಗೆ ಅದು ಸತ್ಯವಾದದ್ದು ಕಣ್ಣಲ್ಲ. ಇವಾಗ ನಾನು ಅವಾಗ ಕಾಣೋದು ನಾನು ಅಂಥೇಳಿ ಯಾರಿಗೆ ನನಗೆ ಈ ಲೈಫಲ್ಲೇ ಬಂದಿರಲ್ಲ ಈ ಥರ ಒಂದು ಪೇಯ್ನು ಹೊಟ್ಟೆ ನೋವು. ಅದು ಇವಾಗ ಈ ಥರ ಆಯ್ತಲ್ಲ, ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದ್ರದ್ದು ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ. ನಾನು ಏನೆಲ್ಲ ನರ್ಕನೇನೆ ಅದು ಒದ್ದಾಡ್ದೆ, ಆಶಾ ನನಗೆ ಏನು ಅಡುಗೆ ಮಾಡಿಕೊಟ್ಲು ಅಂತೇಳಿ ಅದು ಕೂಡ ಹೇಗೆ ಅರ್ಥ ಅಂತ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಇವಳಿಗೆ ಹೇಳ್ತಾ ಇದ್ದೀನಿ ಏನು ಮಾಡಲಿ ಅಂದರೆ ಹಿಂಗೆ ಹೇಳ್ತಾಳೆ, ಏನು ಮಾಡೋದು ಅಡುಗೆ ಬೇಡ ಸಾಕು, ದಾಲ್ ಐತೆ ಅದಕ್ಕೆ ಅನ್ನ ಮಾಡ್ತೀನಿ, ಬಿಸಿ ಬಿಸಿದು ಊಟ ಮಾಡಿಬಿಟ್ಟು. ಸಂಡಿಗೆ ತೇರಿಸಿದ್ವಲ್ಲ, ಹೆಂಗೋ ಸಂಡಿಗೆ ಮಾಡಿದ್ವಲ್ಲ, ನೆನ್ಸ್ಬೇಕಾದ ಆದಾಗ ಊಟ ಮಾಡ್ಬೋದು. ಇವತ್ತು ನಾಳೆ ಬೆಳಿಗ್ಗೆ ಮಾಡೋದೇನು ಪಾಪ ಅವಳು ಇವಾಗ ನೋಡಿ ಕಣ್ಣು ಊತವಳಿ ನಿದ್ದೆ ಬಂದ್ಬಿಟ್ಟೆ. ಸರ್ರಾಗಿ ಬೈತಾ ಇರ್ತೀನಿ. ಸಿಟ್ಟು ಬಂದ್ಬಿಟ್ರೆ ಫುಲ್ ಹೈಗೆ ಹೋಗ್ಬಿಟ್ಟು ಬೈದಿರ್ತೀನಿ. ಪಾಪ ಅವಳು ಎಷ್ಟು ನೀರು ಕಾಸ್ಕೊಡೋದಮ್ಮ, ನೀರು ಕೊಳ್ಳ ಅಮ್ಮ ಉಪ್ಕೊಳ್ಳೋ. ಆದರೂ ನಾನು ಹೇಳ್ತಾ ಇದ್ದೆ ಆಶಾ, ಅವಳು ಮುಂಚೆಲ್ಲ ಆಶಾ ಹೇಳಾಳು ನನಗೇನ ಕೆಲಸ ಕೂಡ ಅಡುಗೆ ಮನೆ ಮಾಡ್ತೀನಿ, ಎಲ್ಲ ನೀನೇ ಮಾಡ್ತೀಯ ನನಗೂ ಒಂದೊಂದಿನ ಅಡುಗೆ ಮಾಡೋಕ್ಕೆ ಬಿಡುವ ಅನ್ನೋಳು. ಏನು ಬೇಡ ಬಿಡಮ್ಮ, ನಾನು ಕೂಡ ನಿಮ್ಮ ಜೊತೆ ಸಾಕಷ್ಟು ಸಲ ಹೇಳ್ಕೊಂಡಿದ್ದೀನಿ. ನಮ್ಮ ಮಕ್ಕಳು ನಮ್ಮ ಕೈಗಿರುವಾಗ ಎಷ್ಟು ಸುಖವಾಗಿರ್ತಾರೆ ಅಷ್ಟು ಸುಖವಾಗಿದ್ದು ಬಿಡಿ. ಮುಂದೆ ಸಿಗೋನು ಹಂಗೆ ಸುಖವಾಗಿ ನೋಡ್ಕೊಂಡು ಸಿಕ್ಕರೆ ಪುಣ್ಯ. ನನಗೆ ನಮ್ಮ ಮಕ್ಕಳು ನಮ್ಮ ಕೈಗಿರೋ ಅಷ್ಟು ಸುಖವಾಗಿ ನಿಮ್ಮದೇಗಿದ್ದು ಬಿಡಲಿ. ಚಿಕ್ಕೇಜಿಗೆ ಮದುವೆ ಮಾಡಬಾರ್ದು, ಇನ್ನೊಂದು ಒಳ್ಳೆ ಗಂಡು ಕೊಟ್ಟು ಮದುವೆ ಮಾಡಬೇಕು. ಅದೆಲ್ಲ ನಾನು ನೋಡಿ ಕೇಳಿ ಇವೆಲ್ಲ ಅನುಭವಿಸಿರೋದಕ್ಕೆ ನನಗೆ ನನ್ನ ಮಗಳು ನನ್ನ ಮನೆಗಿದ್ದಾಗ ಎಷ್ಟು ಆಗುತ್ತೋ ಅಷ್ಟು ಸುಖವಾಗಿರಲಿ ಅಂತ ನಾನು ಅಂದ್ಕೊತಾ ಇದ್ದೆ. ಯಾವುದೇ ಒಂದು ಕೆಲಸನೂ ಕೂಡ ಅವಳಿಗೆ ನಾನು ಮಾಡೋದಕ್ಕೆ ಕೊಡ್ತಾ ಇಲ್ಲ. ಆಮೇಲೆ ಹೇಳಿದೆ ಆಶಾ, ನಾನು ನೋಡಿ ಇಂಥ ಕೆಲವೊಂದು ಟೈಮ್ ಯಾವಾಗ ಬರುತ್ತೆ ಅಷ್ಟು ದಿನ ಮಾಡೋಂಥ ಕೆಲಸ ಎಲ್ಲನೂ ಕೂಡ ಒಂದೇ ಸಲ ಮಾಡಿಸ್ಬಿಟ್ಟೆ. ಅದೆಷ್ಟು ಸಲ ಉಪ್ಪು ಕೊಟ್ಲು, ಅದೆಷ್ಟು ಸಲ ಬಿಸಿನೀರು ಕಾಸು ಕೊಟ್ಲು, ಅದೆಷ್ಟು ಸಲ ವಿಕ್ಸ್ ಹಚ್ಚಿದ್ಲು. ಒಂದೇ ದಿನಕ್ಕೇ ನಾನು ಅಯ್ಯೋ ಅನ್ಸ್ಬಿಟ್ಟೆ. ಅದಕ್ಕೆ ನಾನು ಹಣ್ಣೆಲ್ಲ ಸುಲ್ಕೊಟ್ಲು, ತಿನ್ನಮ್ಮ ಅಂತೇಳಿ, ಕಾಫಿ ಮಾಡ್ಕೊಳ್ಳ ಅಮ್ಮ, ಬಿಸಿನೀರು ಕಾಸು ಕೊಡ್ಲಾ, ಇವಾಗ ಹೆಂಗೈತೆ ಅವಾಗ ಹೆಂಗೈತೆ ಅಂತೇಳಿ. ಹಂಗಾಗಿ ಆ ಮಕ್ಕಳ ಜೊತೆಗೆ ಮಕ್ಕಳೇ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಸುಖವಾಗಿ ನೋಡ್ಕೊಳ್ಳೋದು. ನನಗೆ ಅದಕ್ಕೆ ಇದಕ್ಕೆ ಹೇಳಿದ್ದು ಒಂದು ಟೈಮು ನನಗೆ ಬರುತ್ತಲ್ಲ ಅವಾಗ ನೀನು ಇಷ್ಟು ಮಾಡು ಸಾಕು, ನೆಕ್ಸ್ಟ್ ಟೈಮ್ ನಾನು ಮಾಡ್ಕೊತೀನಿ ಅಂತೇಳಿ.
ಇವಾಗ ಆ ಟೈಮ್ ಬಂದಿದೆ. ಇವಾಗ ನಾನು ಹುಷಾರಾದ್ನಲ್ವ, ಏನಾದರೂ ಅಡುಗೆ ಮಾಡೋಣ ಅಂತೇಳಿ ಹೋದ್ರೆ ಇವಳು ಬೇಡ ಬೇಡ ಏನು ನೀನು ಮಾಡೋದೇ ಬೇಡ, ಇದೆ ಸಾಂಬಾರು ಅದು ಇದೆಲ್ಲ ಇದೆ, ಅದಕ್ಕೆ ಸೊನ್ಗೆ ತಿಳಿಸ್ಬಿಟ್ಟು ಅದಕ್ಕೆ ಊಟ ಮಾಡಿಬಿಡುವ, ನೀನು ಇನ್ನೂ ರೆಸ್ಟ್ ತಗ, ಯಾಕೆ ಒದ್ದಾಡ್ತೀಯಾ ಅಂತ ಹೇಳ್ತಾಳೆ. ಅದು ನಿಜನೇ, ನಿಂತ್ಕೊಂಡು ಚಪಾತಿ ಎಲ್ಲ ಉಜ್ಜಿ ಬೀಟ್ರೋಟ್ ಪಲ್ಯ ಅವೆಲ್ಲನೂ ಮಾಡೋದು ಸ್ವಲ್ಪ ತ್ರಾಸಾಗ್ಬೋದು. ಈಗ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ಅದಕ್ಕಿಂತ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ಮಾಡ್ಕೊಳ್ಳ, ಗುಳಿ ಬಜ್ಜಿ ಅಂತ ಕೇಳ್ತಾ ಇದ್ದೀನಿ ಅವಳನ್ನು. ಅದೂ ಬೇಡ ಅಂತ ಹೇಳ್ತಾವಳೆ. ಏನಾದರೂ ಕಾಫಿ ಮಾಡಿ ಹಣ್ಣಾದರೂ ತಿಂದ್ಬಿಟ್ಟು ಸ್ವಲ್ಪ ಹಣ್ಣು ತಿಂದರೆ ಸ್ವಲ್ಪನಾದರೂ ಎನರ್ಜಿ ಲೋ ಇರೋಂಥದ್ದು ಹೈ ಆಗುತ್ತೆ, ಸ್ವಲ್ಪ ಪವರ್ ಬಂದಂಗೆ ಆಗುತ್ತೆ, ಸುಸ್ತೆಲ್ಲ ಅವಾಯ್ಡ್ ಆಗುತ್ತೆ ಅಂತ ಸ್ವಲ್ಪ ಹಣ್ಣಿದಾವೆ, ಹಣ್ಣಾದರೂ ತಿನ್ನಬೇಕಾಗುತ್ತೆ ಇಬ್ರು. ಹಣ್ಣು ಸುಲ್ಕೊಡ್ತೀನಿ ಅಂದಳೆ. ಈಗ ಹಣ್ಣು ಸುಲ್ಕೊಂಡು ತಿನ್ನೋಂಥದ್ದು. ಏನು ಮಾಡೋದು, ಏನು ಬೇಡವಾ ಅಡುಗೆ? ಬೇಡ ಬೀಟ್ರೋಟ್ ಪಲ್ಯ ಚಪಾತಿ ನಾಳೆ ಮಾಡಲಾ? ನಾಳೆ ಬೆಳಿಗ್ಗೆ ಹಿಂಗಿತ್ತು ನೆನ್ನೆ ಅನುಭವಿಸಿದ ನರಕದ ಒಂದು ಕ್ಲಿಪ್ಪಿಂಗ್ನು ಕೂಡ ಹಾಕ್ತೀನಿ, ಖಂಡಿತವಾಗಿ ನೋಡ್ಕೊಂಡು ಬನ್ನಿ. ಅಷ್ಟೊತ್ತಿಗೆ ಇವಳು ಹಣ್ಣೆಲ್ಲ ಸುಲಿದು ತಂದ್ಕೊಡ್ತಾಳಂತೆ. ಅಲ್ಲಿವರೆಗೂ ನೀವು ನಾನು ಹಾಕಿರೋಂಥ ಕ್ಲಿಪ್ಪಿಂಗ್ಸ್ನ ನೋಡ್ಕೊಂಬನ್ನಿ. ಕೈ ಏನಾಯ್ತು, ಕೈ ಮೊಬೈಲ್ ಇಟ್ಕೊಂಡು ನೋವು ಬಂದಿದೆ ಫ್ರೆಂಡ್ಸ್. ಕುಕ್ಕ ನಾಯಿಗೆ ನಿಮ್ಮ ಜ್ಯೂಸ್ ಕೊಡಿ, ಶಕ್ತಿ ಬರುತ್ತೆ. ಫ್ರೆಂಡ್ಸ್, ಇದ್ದಕ್ಕಿದ್ದಂಗೆ ಯಾಕೋ ವಿಪರೀತ ಹೊಟ್ಟೆ ನೋವು 2 ಗಂಟೆ 3 ಗಂಟೆ ಆದರೂ ಇಬ್ಬರು ಊಟ ಮಾಡಿಲ್ಲ. ಅದಕ್ಕೆ ಹಣ್ಣು ತಿಂತಾ ಇದ್ದೀವಿ, ಯಾವುದೋ ಒಂದು ಡಯಟ್ ಅಲ್ಲ. ಅವಳು ಕೂಡ ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ ಆಶಾ. ಇದು ಮಂತ್ಲಿ ಪ್ರಾಬ್ಲಮ್, ನಿಂತೋಗಿತ್ತು ಅಂತ ಹೇಳಿದೆ ಅಲ್ವಾ ನಾನು. ಅಂದರೆ 3 ತಿಂಗಳು ಮೈಯಲ್ಲಿ ಹೋಗ್ತಾನೆ ಇತ್ತು, ಆಮೇಲೆ ಇದಕ್ಕಿದ್ದಂಗೆ ಸ್ಟಾಪ್ ಆಯ್ತಲ್ವಾ. ಸ್ಟಾಪ್ ಆದ ನಂತರ ಸದ್ಯ ಸ್ಟಾಪ್ ಆಯ್ತಲ್ಲಪ್ಪ ಅಂದರೆ ಮೊನ್ನೆ ಸ್ಟಾರ್ಟ್ ಆಗಿರೋದು. ಇವತ್ತೊಂದು ವಿಪರೀತ ಪೇಯ್ನು, ಈ ಒಂದು ಕಿಬ್ಬೊಟ್ಟೆ ಪೇಯ್ನು, ಸೊಂಟ ಪೇಯ್ನು, ತುಂಬಾ ವಿಚಿತ್ರವಾದ ನೋವು ಬಂದುಬಿಟ್ಟಿದೆ. ಲೈಫಲ್ಲೇ ಬಂದಿಲ್ಲ ನಂಗೆ ಆ ಥರದ್ದು ವಿಚಿತ್ರವಾದ ಒಂದು ನೋವು. ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ. 3 ಗಂಟೆ ಆಗಿದೆ, ಇಬ್ಬರು ಊಟ ಮಾಡಿಲ್ಲ. ನನಗೆ ಚಿಕನ್ ಅಂಗಡಿಯವರು ಪರಿಚಯ ಅಂತೇಳ್ಬಿಟ್ಟು ಚಿಕನ್ ಅವರಿಗೆ ಫೋನ್ ಮಾಡಿ, ಹಂಗಾಗ್ಬಿಟ್ಟು ಅವರು ಚಿಕನ್ ಅಂಗಡಿಯವರಿಗೆ ಫೋನ್ ಮಾಡಿ ಚಿಕನ್ ತರಿಸ್ಕೊಂಡೆ. ಇಲ್ಲಿ ಪೇ ಮಾಡ್ತೀನಿ ದುಡ್ಡು ಅಂತ ಹೋದರೆ ಇವತ್ತೇ ಫೇಲ್ಡ್ ಅಂತ ಬರ್ತಾಯಿದೆ ಆಶನ್ ಅಕೌಂಟಿಂದ. ತಿರ್ಗಾ ಇಂಥ ನೋವಿನಾಗೆ ಪಾಪ ಅವರು ಅಷ್ಟೊಂದು ನಮ್ಗೆ ನಂಬಿಕೆಯಲ್ಲಿ ತಂದು ಕೊಟ್ಟಿದ್ದಾರೆ, ಮನೆ ಬಾಗಿಲವ್ರಿಗೂ ತಂದು ಕೊಟ್ಟಿದ್ದಾರೆ. ನಾನು ಏನೇ ಪೇ ಮಾಡಿಬಿಡ್ತಿದ್ದೆ, ಎಮರ್ಜೆನ್ಸಿ ನಾನೇ ಹೋಗ್ತಿದ್ದೆ ತೊಗೊಂಡು ಬರೋದಕ್ಕೆ. ಗೊತ್ತಾಗಲಿಲ್ಲ ಅಂತೇಳ್ಬಿಟ್ಟು ಭಾನುವಾರ ಅಲ್ಲ, ಒಂದು ಸ್ವಲ್ಪ ಆಶಂಗೆ ಏನಾದರೂ ಚಿಕನಿಂದ ಏನಾದರೂ ಮಾಡ್ಕೊಡೋಣ ಅಥವಾ ತಿನ್ನೋಣ ಅನ್ನಿಸ್ತು. ಚಿಕನ್ ಏನಾದರೂ ಮಾಡೋಣ ಅಂಥೇಳಿ ತರಿಸಿದ್ರೆ ಪೇ ಆಗಲಿಲ್ಲ. ಅಯ್ಯೋ ದೇವ ಅಂತೇಳಿ ಇದೇ ನೋವಲ್ಲೇ ಹೋದವ್ರು, ಏನು ಅನ್ಕೊತವ್ರು ಏನೋ ಅಂತ ಇದೇ ನೋವಲ್ಲೇ ಓಡೋದೆ. ಬಡ ಅಂತೇಳಿ ಹೋಗಿ ಅಲ್ಲಿ ATM ದುಡ್ಡು ಬಿಡಿಸ್ಕೊಂಡು ನನ್ನ ಅಕೌಂಟಲ್ಲಿ, ಅಲ್ಲಿ ಚೇಂಜ್ ಇರೋದಿಲ್ಲ, ಅಲ್ಲಿ ನಿಂತ್ಕೊಳ್ಳೋದಕ್ಕಾಗಲ್ಲ ಅಂತೇಳಿ ಅದಕ್ಕೋಸ್ಕರನ ದ್ರಾಕ್ಷಿ ತೊಗೊಂಡೆ. ಆಶಾ ತಿಂತಾಳೆ, ಹಂಗೆ ನನಗೂ ಬೇಕಾಗುತ್ತೆ. ಈಗ ಸಮ್ಮರ್ ಬೇರೆ, ಸ್ವಲ್ಪ ಹಣ್ಣು ತಿಂದರೆ ಬೆಟರ್ ಅಂತೇಳಿ ಹಾಗಾಗಿ ಹಣ್ಣು ತೊಗೊಂಡು ಚೇಂಜಿಗೋಸ್ಕರ ಹಣ್ಣು ತೊಗೊಂಡು ಅರ್ಧ kg ದ್ರಾಕ್ಷಿ 50 ರೂಪಾಯಿ ಹೇಳಿದರು. ಸರಿ ಅಂತೇಳಿ ಚೇಂಜ್ ಮಾಡಿಸ್ಕೊಂಡು ಹೋಗಿ ಕೊಟ್ಟು ಬಂದೆ. ವಿಪರೀತ ಒದ್ದಾಡ್ತಾ ಇದ್ದೀನಿ. ಬಟ್ಟೆ ಕಟ್ಕೊಂಡು ಮಲ್ಕೊಂಡಿದ್ದೆ. ಇದು ಈಗಂತೂ ಕರೆಂಟ್ ತೆಗ್ದಿದ್ದಾರೆ, ಹೇಳೋಕ್ಕಾಗ್ತಾಯಿಲ್ಲ. ಇವತ್ತು ವೀಡಿಯೋನು ಕೂಡ ಅಪ್ಲೋಡ್ ಮಾಡಿಲ್ಲ ನಾನು. ಹೆಂಗಾಗ್ತಾಯಿದೆ ಅಂದರೆ ವಿಚಿತ್ರವಾದ ಹೊಟ್ಟೆ ನೋವು ಬರ್ತಾಯಿದೆ, ವಿಚಿತ್ರವಾದ ಬೆನ್ನು, ಬ್ಯಾಕ್, ಸೊಂಟದ ನೋವು, ಒಳ್ಳೆ ಏನು ಡೆಲಿವರಿ ಟೈಮಲ್ಲಿ ಪೇಯ್ನ್ ಬರುತ್ತೆ ನೋಡಿ, ಸೇಮ್ ಅಷ್ಟೊಂದು ಪೇಯ್ನ್ ಬರ್ತಾಯಿದೆ ನನಗೆ. ಆಗ್ತಾನೇ ಇಲ್ಲ ನನ್ನ ಕೈಲಿ. ಸ್ವಲ್ಪ ಹಣ್ಣು ತಿಂತೀನಿ, ಊಟ ಅಡುಗೆ ಮಾಡೋಕ್ಕೂ ಆಗ್ತಾಯಿಲ್ಲ. ಕಡೆಗೆ ಲಾಸ್ಟಿಗೆ ನಾನು ಗೊರಟ ತಡೆಯೋಕ್ಕಾಗದೆ ಸ್ವಚ್ಛ ಮಾಡಿ ಇವಾಗ ಈ ಏನಂತಾರೆ ಇದನ್ನು
ಕಲ್ಲು ಸಕ್ಕರೆ ಮತ್ತು ತುಪ್ಪ ಇದನ್ನು ಕುಟ್ಟುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾಳೆ. ಇದನ್ನು ತಿಂತಾ ಇದೆ. ಸ್ವಲ್ಪ ಕಮ್ಮಿ ಅನ್ನಿಸ್ತದೆ ಇವಾಗ 10:30 ಮೇಲೆ 11 ಗಂಟೆ ಮೇಲೆ ಕಮ್ಮಿ ಅನ್ನಿಸ್ತು, ಹಾಗಾಗಿ ತಿಂತಾಯಿದ್ದೀನಿ. ಇವಾಗ ಕಮ್ಮಿ ಆಗಿದೆ. ನಿನ್ನೆ ರಾತ್ರಿ ಸ್ಟಾರ್ಟ್ ಆಗಿರೋದು ನನಗೆ.